ಪ್ರೈಸ್ ಲಾರ್ಡ್. ದೇವರ ಅದ್ಭುತವಾದಂಥ ವಾಕ್ಯದೊಂದಿಗೆ ನಿಮ್ಮ ಬಳಿಯಲ್ಲಿ ಆಗಿರುವುದಕ್ಕೆ ಆತನು ಕೊಟ್ಟಂತಹ ಕೃಪೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಓದಿಕೊಳ್ಳೋಣ. ಮಾರ್ಕನ ಬರೆಸುವಾರ್ತೆ 2ನೇ ಅಧ್ಯಾಯ 12ನೇ ವಾಕ್ಯ ಈ ಪ್ರಕಾರವಾಗಿ ಹೇಳಲ್ಪಡ್ತಾ ಇದೆ. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದನು. ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುತ್ತಾ ಇದ್ದೇನೆ. ಹಾಸಿಗೆಯನ್ನು ಹೊತ್ತುಕೊಂಡು ಹೋಗೋದು ಏನು ಹೊಸದಾದ ವಿಷಯವಲ್ಲ. ಹಾಸಿಗೆಯನ್ನು ಹೊತ್ಕೊಂಡು ಹೋದಂತಹ ವ್ಯಕ್ತಿಯನ್ನು ನೋಡಿ ಅಲ್ಲ, ಹಾಸಿಗೆಯನ್ನು ಹೊತ್ತುಕೊಂಡು ನಾವೆಲ್ಲರೂ ಬೆಳಿಗ್ಗೆ ಹೋಗ್ಬೋದು. ಆದರೆ ಈ ವ್ಯಕ್ತಿ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗುವಾಗ ಒಂದು ಪ್ರತ್ಯೇಕತೆ ಅಲ್ಲಿದೆ. ಯಾಕೆ ಎಂಬುದಾಗಿ ಕೇಳಿದೆ, ಅವನು ಕಳೆದ ಅನೇಕ ವರ್ಷಗಳಿಂದ ಅದೇ ಹಾಸಿಗೆ ಮೇಲೇ ಇದ್ದನು. ಅವನು ಎದ್ದು ನಡೆಯುವುದಾಗಲಿ, ಅವನ ಹಾಸಿಗೆಯಲ್ಲಿರುವಂತಹ ಬೆಡ್ಶೀಟ್ಗಳನ್ನು ಮಡ್ಚಿಡೋದಕ್ಕಾಗಲಿ ಏನು ಮಾಡೋಕ್ಕಾಗಂಥ ಒಂದು ಪರಿಸ್ಥಿತಿಯಲ್ಲಿ ಆ ಹಾಸಿಗೆಯಲ್ಲಿ ಅನೇಕ ವರ್ಷಗಳಿಂದ ಬಂಧಿತನಾಗಿದ್ದನು. ಇವತ್ತಿನ ಈ ಸಂದೇಶ ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ನಿಮ್ಮೊಂದಿಗೆ ದೇವರ ಆತ್ಮನಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ. ಅನೇಕ ವರ್ಷಗಳಿಂದ ಕೆಲವು ವಿಷಯದಲ್ಲಿ ಬಂಧಿತರಾಗಿದ್ದೀರಾ. ದೇವರ ಆತ್ಮನು ಈ ದಿನಗಳಲ್ಲಿ ಆ ಬಂಧಿತ ವಿಷಯದಿಂದ ಹೊರಬರುವಂತೆ ದೇವರು ಮಾಡುತ್ತಾನೆಂಬುದಾಗಿ ಪ್ರವಾದನ ಶಬ್ದವಾಗಿ ಹೇಳೋದಕ್ಕೆ ಬಯಸುತ್ತೇನೆ. ಆ ವ್ಯಕ್ತಿ ಆ ಹಾಸಿಗೆ ಮೇಲೆ ಬಂಧಿಸಲ್ಪಟ್ಟವನಾಗಿ ಅನೇಕ ವರ್ಷಗಳಿಂದನು. ಅದಕ್ಕೆ ಜನರು ಆಶ್ಚರ್ಯಪಟ್ಟಿದ್ದು, ಆ ಬಂಧಿತನಾದಂಥ ವ್ಯಕ್ತಿಯನ್ನು 4 ಜನ ಸೇರಿ ಯೇಸು ಸ್ವಾಮಿ ಬಳಿಗೆ ತಂದು ಸೌಖ್ಯ ಹೊಂದಿದವನಾದಾಗ ಆ ಹಾಸಿಗೆಯನ್ನು ಹೊತ್ತುಕೊಂಡು ಹೋದನು. ಇದನ್ನು ನೋಡಿದ ಜನರು ಹೇಳುವಂಥ ಮಾತು, ಇದುವರೆಗೂ ನಾವು ಇಂಥದನ್ನು ಎಂದಿಗೂ ನೋಡಿಲ್ಲ. ಇದುವರೆಗೂ ಅನೇಕರು ನೋಡದಿರುವಂಥ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ದೇವರು ಮಾಡ್ತಾನೆಂಬುದಾಗಿ ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ. ಇದುವರೆಗೂ ಜನರು ನೋಡದೇ ಇರುವಂಥದ್ದನ್ನು, ಕೇಳದೇ ಇರುವಂಥದ್ದನ್ನು ದೇವರು ನಿಮಗೋಸ್ಕರ, ನಿಮ್ಮ ತಲೆಮಾರಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಆತನು ಮಾಡುತ್ತಾನೆ. ನಂಬಿರಿ, ದೇವರ ಅದ್ಭುತ ಕಾರ್ಯವನ್ನು ನೀವು ಕಾಣುವಂತೆ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದ ಗೂಢಾರ್ಥವು ನೀವು ನಂಬೋದಾದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನೆರವೇರುತ್ತೆ. ಇದುವರೆಗೂ ನಾವು ಇಂಥದನ್ನು ಎಂದಿಗೂ ನೋಡಿಲ್ಲ. ಹೋದ ವರ್ಷ ನೋಡಿದ್ದಲ್ಲ, ಯಾರಿಗೂ ಒಬ್ಬರಿಗೆ ನಡೆದಿದ್ದನ್ನು ಮತ್ತೆ ನಾವು ನೋಡಿದಂಥವಲ್ಲ. ಹಾಗಲ್ಲ ಪ್ರಿಯ ದೇವರ ಮಕ್ಕಳೇ, ನಾವು ಅನೇಕ ಕಾರ್ಯವನ್ನು ನಡೆದಿದ್ದನ್ನು ನೋಡ್ತಾ ಇರ್ತೀವಿ. ಆದರೆ ನಡೆಯದೇ ಇರುವಂಥ ಒಂದು ಕಾರ್ಯವನ್ನು ದೇವರು ನಮ್ಮ ಜೀವನದಲ್ಲಿ ಮಾಡ್ತಾನೆ. ಇಷ್ಟು ವರ್ಷಗಳು ಬಂಧಿಸಿದಂಥ ವಿಷಯ, ಇಷ್ಟು ವರ್ಷ ನೀವು ಆಗಿದ್ದಂಥ ವಿಷಯದಿಂದ ಹೊರಬರುವಂಥ ದೇವರು ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಅಂತಹ ಕಾರ್ಯವನ್ನು ದೇವರು ಮಾಡೋದು ಮಾತ್ರವಲ್ಲ, ಅಲ್ಲಿ ವಾಕ್ಯ ಹೇಳ್ತಿದೆ, ಇದೆಲ್ಲ ಹೇಳಿ ಆ ಜನರು ದೇವರನ್ನ ಕೊಂಡಾಡಿದರು, ಮಹಿಮೆ ಪಡಿಸಿದರು. ಈ ದಿನಗಳಲ್ಲಿ ಕೊಂಡಾಡುವಂಥ ಸಂತೋಷದ ದಿನಗಳಾಗಿರುತ್ತೆ. ದೇವರು ಕೊಡುವಂಥ ಬಿಡುಗಡೆಯನ್ನು ಅನುಭವಿಸುವುದು ಮಾತ್ರವಲ್ಲ, ಜನ ಆಶ್ಚರ್ಯಪಡುವುದು ಮಾತ್ರವಲ್ಲ, ನೀವು ಆಶ್ಚರ್ಯಪಡೋದು ಮಾತ್ರವಲ್ಲ, ದೇವರಲ್ಲಿ ಸಂತೋಷಿಸುವಂಥ ಒಂದು ದಿನ ಈ ದಿನದಲ್ಲಿ ನಿಮಗೆ ಇದೆ ಎಂಬುದಾಗಿ ಹೇಳೋದಕ್ಕೆ ಬಯಸುತ್ತೇನೆ. ಈ ಪ್ರವಾದನ ಶಬ್ದವನ್ನು, ಈ ಪ್ರವಾದನ ವಾಕ್ಯವನ್ನು ನಂಬಿ ಸ್ವೀಕರಿಸುವುದಾದರೆ ನಿಮ್ಮ ಜೀವನದಲ್ಲಿ ಇದು ನಡೆಯುತ್ತೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರಲಿ, ನಿಮ್ಮ ಜೀವನದಲ್ಲಿ ಬಿಡುಗಡೆಯನ್ನು ಒಳಪಡಿಸಲಿ ಎಂಬುದಾಗಿ ಹೇಳುತ್ತಾ ನಮ್ಮ ಮಾತನ್ನು ಮುಕ್ತಾಯಪಡಿಸಿನಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.